ಈ ದಿನ ಏನು ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ದೊಡ್ಡಮರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಡಿ ಹೊಸೂರು ಗ್ರಾಮದಲ್ಲಿ ಸವರ್ಣೀಯರಾಗಿರ್ಬೋದು, ದಲಿತರಾಗಿರ್ಬೋದು, ಇಷ್ಟು ವರ್ಷಗಳಿಂದ ಒಂದು ಅಣ್ಣ ತಮ್ಮಂದರ ರೀತಿಯಲ್ಲಿ ಬದುಕೊಂಡು ಜೀವನ ಸಾಗಿಸ್ತಾ ಇದ್ರು. ಅಲ್ಲಿ ಯಾವತ್ತು ದಲಿತರಿಗಾಗಿರ್ಬೋದು, ಸವರ್ಣೀಯರಿಗಾಗಿರ್ಬೋದು ಗಲಾಟೆಗಳಾಗಿರತಕ್ಕಂಥದ್ದೇ ಕಡಿಮೆ. ಆದರೆ ಆ ಊರಲ್ಲಿ ಸಾಕಷ್ಟು ಮನೆಗಳು ಸರ್ವೆ ನಂಬರಲ್ಲಿ ಕಟ್ಕೊಂಡಿದ್ದಾರೆ. ದಲಿತರು ಸುಮಾರು 11 ಜನ. ಅಲ್ಲಿ ಸರ್ವೆ ನಂಬರ್ 78 2 ಗುಂಟೆ, 3 ಗುಂಟೆ, 4 ಗುಂಟೆ, 10 ಗುಂಟೆ, 20 ಗುಂಟೆ ಹೈಯೆಸ್ಟ್ ಈ ಥರ ಪೊಸಿಷನ್ನಲ್ಲಿದ್ದು ಸುಮಾರು 40 ವರ್ಷಗಳಿಂದ ಅದರ ಬಗ್ಗೆ 53 ಫಾರಮ್ಮು ಕಂದಾಯ ಇಲಾಖೆಗೆ ಸಲ್ಲಿಸಿ ಅದರಲ್ಲಿ ಫೈಲ್ ಸ್ಕೆಚ್ ಮಾಡಿದ್ದಾರೆ, ಮಾಜರಾಗಿದೆ, ಇಂಥವ್ರು ಇಂಥ ಇದರಲ್ಲಿ ಜಾಗದಲ್ಲಿ ವಾಸ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಯಿಂದನೇ ನಮಗೆ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ. ಯಾರಿಗೆ? ದಲಿತರಿಗೆಲ್ರಿಗೂ ಸಹ. ಅಂಥ ಜಾಗದಲ್ಲಿ 53 ಆಗಿದೆ, ಈಗ ಕಮಿಟಿ ಮುಂದೆ ಇದೆ. ಇಂಥ ಸಮಯದಲ್ಲಿ ಯಾರೋ ಹಿಂದಿನ PDO ಅವರು ದಲಿತರು ವಾಸವಿದ್ದಂಥ ಅನುಭವದಲ್ಲಿರ್ತಕ್ಕಂಥ ಜಾಗದಲ್ಲಿ 40-50 ಸೈಟ್ ಬೇರೆ ಸವರ್ಣೀಯರು ಕೊಟ್ಟಿದ್ದಾರೆ. ಅಲ್ಲಿ ಅಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಸರ್ವೆ ನಂಬರಲ್ಲಿ ಪಂಚಾಯಿತಿಯವರಿಗೆ ಕೊಡೋದಕ್ಕೆ ರಹನೆ ಇರುವುದಿಲ್ಲ, ಯಾವುದೇ ರೀತಿ ಅಧಿಕಾರ ಇಲ್ಲ. ಆದ್ರೂ ಸಹ ಅವರು 40-50 ಅಂದರೆ ಈಗ 40-50 ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ. ಈಗ ಗೌರ್ಮೆಂಟ್ ಆರ್ಡರ್ ಪ್ರಕಾರ 20-30, 30-40 ಕೊಡೋದಕ್ಕೆ ಇದೆ. ಆದರೆ 50-40 ಕೊಟ್ಟಿದ್ದಾರೆ. ಹಾಗಾಗಿ ಜಾಗ ಇಲ್ಲ ಅಲ್ಲಿ. ಆಗ PDO ಅವ್ರ ಹತ್ರ ಸಂಬಂಧಪಟ್ಟ ಸದಸ್ಯರ ಹತ್ರ ಮಾತಾಡಿದಾಗ ಅವರು ಮಾಜರ್ ಮಾಡಿದ್ದಾರೆ. ನಾವು ಸ್ಪಾಟ್ಗೆ ಹೋಗಿದ್ದಾಗ ಅವರೆಲ್ಲ ನೋಡಿ ಅವ್ರೇನು ಮಾಡ್ತಾರೆ, PDO ಅವರು ಬಂದು ನೋಡಿ, ಈಗಿನ PDO ಅವರು ಬಂದು ಇಲ್ಲಿ ಜಾಗ ಇಲ್ಲ, ಹಾಗಾಗಿ ಇದನ್ನ ಹೌಸ್ ಲಿಸ್ಟ್ ನಾವು ಕೊಡೋಕೆ ಬರಲ್ಲ ಅಂತ ಹೇಳ್ಬಿಟ್ಟು ರೆಸೊಲ್ಯೂಷನ್ ಮಾಡಿದ್ದಾರೆ. ಅದೇ ಇದರಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ. ಅಂದರೆ ಇನ್ನೊಂದು ತಪ್ಪೇನು ಮಾಡಿದ್ದಾರೆ ಅಂದರೆ ಹಿಂದಿನ PDO ಅವರು ಯಾರಿಗೇ ಆಗಲಿ ಸೀರಿಯಲ್ ನಂಬರ್ ಕೊಡ್ತಾರೆ. ಒಂದು 210, 211, 213, 214, 214 ಆದಮೇಲೆ 215 ಬರಬೇಕು. ಆದರೆ ಇವ್ರೇನು ಮಾಡ್ತಾರೆ, ಅದು ಸಬ್ ನಂಬರ್ ಮಾಡ್ತಾರೆ 214/1 ಅಂತ. ಅದು ಮಾಡ್ಲಿಕ್ಕೆ ಬರಲ್ಲ ಅವ್ರಿಗೆ. ಆದ್ರೂ ಸಹ ಇಲ್ಲಲ್ಲಿ ಏನೋ ಒಂದು ಗೊಂದಲ ಉಂಟು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಹಾಗಾಗಿ ನಾವು ಈಗ ಬಂದು ನಾವು SC ಕಮಿಷನ್ ಚೇರ್ಮನ್ ಹತ್ರ ನಾವು ಕೇಸ್ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ EO ಕೊಟ್ಟಿದ್ದೀವಿ, ತಹಸೀಲ್ದಾರ್ ಅವ್ರು ಕೊಟ್ಟಿದ್ದೀವಿ, DC ಗಮನದಲ್ಲಿದೆ, AC ಗಮನದಲ್ಲಿದೆ. ವಿನಾಕಾರಣ ಅವರು ಬಂದು ನಮ್ಮ ಜಾಗ ಇಲ್ಲಿದೆ, ಈಗ ಇವರು ಹುಲ್ಲಾಕೊಂಡಿದ್ದಾರೆ, ಅಲ್ಲಿ ಪೊಸಿಷನ್ನಲ್ಲಿದ್ದಾರೆ, ಇದು ನಮ್ಮದೇ ಅಂತ ಹೇಳ್ಬಿಟ್ಟು ಇವ್ರು ಹಾಕಿರ್ತಕ್ಕಂಥ ಪೊಸಿಷನ್ನೇ ನಮ್ಮದು ಅಂತ ಹೇಳ್ಬಿಟ್ಟು ಅವ್ರು ಕ್ಲೈಮ್ ಮಾಡಕ್ಕೆ ಬರ್ತಾ ಇದ್ದಾರೆ ದಲಿತರದ್ದು. ಹಾಗಾಗಿ ನಾವು ಇವತ್ತು ಸಾಂಕೇತಿಕವಾಗಿ EO ಅವ್ರಿಗೆ ಬಂದು ನಾವು ಒಂದು ಮೆಮೊರಾಂಡಮ್ ಕೊಡೋದ್ರ ಮೂಲಕ ದಯವಿಟ್ಟು ಈ ಖಾತೆಯನ್ನು ರದ್ದು ಮಾಡಬೇಕು, ಡಾಕ್ಯುಮೆಂಟನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದೀವಿ. ಇವರೇನಾದರೂ ಈ ವಾರದಲ್ಲಿ ಏನಾದರೂ ರದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ದಲಿತರೆಲ್ಲ ಸೇರಿ ಸಂಬಂಧಪಟ್ಟಂತ ದೊಡ್ಡಮರಳಿ ಗ್ರಾಮ ಪಂಚಾಯತಿ ಮುಂದೆ ಅಮರನಾಥ ಉಪವಾಸ ಸತ್ಯಾಗ್ರಹ ಕುತ್ಕೊಂತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಈ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಡೆ ತಿರುಗಿಬಿಡಿ. ಅಣ್ಣ ಈ ಕಡೆ ಸರಿ ಹೋಗುತ್ತಲ್ಲ. ಎಲ್ಲರೂ ಕುತ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದು ಫಸ್ಟ್ ನಿಮಗೆ ಒಂದು ಮೆಮೊರಾಂಡಮ್ ಕೊಟ್ಬಿಟ್ಟು ನೀವು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಒತ್ತಾಯಪೂರ್ವಕವಾಗಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಡಿ ಸರ್. ಬಾಮ್ಮ ಎಲ್ಲ ಈ ಕಡೆ ಬಂದುಬಿಡ್ರಿ.